ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದ್ವಾರಕೀಶ್ ಪುತ್ರ ಯೋಗೇಶ್ ದ್ವಾರಕೀಶ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಸ್ಕೂರು ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್, ಸೈಂಟ್ ಜಾನ್ಸ್ ಆಸ್ಪತ್ರೆಯ ಸರ್ಕಲ್, ಡೈರಿ ಸರ್ಕಲ್, ಮಿನರ್ವಾ ಸರ್ಕಲ್, ಜೆಸಿ ರೋಡ್ ಮೂಲಕ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಬೆಳಗ್ಗೆ 8 ಗಂಟೆಯಿಂದಲೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂತ ದ್ವಾರಕೀಶ್ ಪುತ್ರ ಯೋಗೇಶ್ ದ್ವಾರಕೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ದ್ವಾರಕೀಶ್ ಅವರ ಪುತ್ರ ಯೋಗೇಶ್ ದ್ವಾರಕೀಶ್ ಟಿವಿ9ಗೆ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮಾತಾಡೋಷ್ಟು ಇದರಲ್ಲಿ ಇಲ್ಲ. ಈಗ ನಮ್ಮ ಪದ್ಧತಿ ಪ್ರಕಾರ ಮನೇಲಿ ಆಗಬೇಕಾಗಿದ್ದೆಲ್ಲ ಮಾಡಿಕೊಂಡು ಮನೇಲಿ ಮಾಡೋ ಎಲ್ಲ ಕಾರ್ಯ ಎಲ್ಲ ಮಾಡಿಕೊಂಡು ಲೇಡೀಸ್ ಎಲ್ಲ ಅವರು ಲಾಸ್ಟ್ ಯಾರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೋ ಅವ್ರೆಲ್ಲ ಲಾಸ್ಟ್ ಇದು ಮಾಡೋದು ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ನಾವು ಅಪ್ಪನ ರವೀಂದ್ರ ಕಲಾಕ್ಷೇತ್ರ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಪಬ್ಲಿಕ್ ಇಲ್ಲ ಆದ ಮೇಲೆ ಅಲ್ಲಿಂದ ನಮ್ಮ TR. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಲ್ಲಿ ಹೋಗಿ ಅಲ್ಲಿ ಅಂತಿಮ ಕ್ರಿಯೆ ಮಾಡೋದು. ಸರ್, ಈಗ ಇಲ್ಲಿ ಎಷ್ಟೊತ್ತಿಗೆ ಇಲ್ಲಿಂದ ಹೊರಡುವಂಥದ್ದು ಮತ್ತು ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ಎಷ್ಟು ಗಂಟೆ ಸಮಯ ಇರಿಸಲಾಗುತ್ತೆ, ಜೊತೆಗೆ ಯಾರೆಲ್ಲ ಬರುವಂಥ ಸಾಧ್ಯತೆಗಳು ಇದೆ? 6:45ಗೆ ಇಲ್ಲಿಂದ 6:45 ಬಿಡ್ತೀವಿ. 7:15 ರವೀಂದ್ರ ಕಲಾಕ್ಷೇತ್ರ. ಅಲ್ಲಿ ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಜನರೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಸೊ ಯಾರು ಬರ್ತಾರೆ ಅನ್ನೋದು ಕರೆಕ್ಟಾಗಿ ಇನ್ನೂ ನಮಗೆ ಬಿಕಾಸ್ ಮಾಹಿತಿ ಇದೆ. ಇವ್ರಿಗೆ ಚೇಂಬರ್ ಅವರು ನಮ್ಮ ಇಂಡಸ್ಟ್ರಿಯಲ್ಲಿರೋರು ಎಲ್ಲರೂ ಬರ್ತಾರೆ ಇವತ್ತು. ಅದು ಮುಗಿಸ್ಕೊಂಡು ಅಲ್ಲಿಂದ ನಾವು ಇದು ಮಾಡೋದು. ಈಗ ಅಂದರೆ ರೂಟ್ ಮ್ಯಾಪ್ ಹೇಗಿದೆ, ಇಲ್ಲಿಂದ ಹೊರಡುವಂಥ ಸಿದ್ಧತೆಗಳು ಹೇಗಾಗ್ತಿದೆ ಅನ್ನೋದು? ಇಲ್ಲಿಂದ ನಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸೀದಾ ಹೊಸೂರು ರೋಡಿಂದ ಸೀದಾ ಹೋಗಿ ಮಿನರ್ವಾ ಸರ್ಕಲ್, ಡೈರಿ ಸರ್ಕಲ್, ಮಿನರ್ವಾ ಸರ್ಕಲ್, ರವೀಂದ್ರ ಕಲಾಕ್ಷೇತ್ರ ರೂಟು. ಸರ್, ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ಮಾಡುವಂಥ ಸಾಧ್ಯತೆಗಳಿದೆ, ಯಾವ ವಿಧಿವಿಧಾನದ ಪ್ರಕಾರ ಹೇಳುವಂಥದ್ದು? 7:15ರಿಂದ 11:15 ತನಕ ಪ್ಲ್ಯಾನ್ ಮಾಡಿದ್ದೀವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಬಟ್ ಜನರ ಪ್ರೀತಿಯಿಂದ ಅವ್ರು ನೋಡಿ ಎಷ್ಟು ಸೊ ಪಬ್ಲಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಎಷ್ಟು ಗಂಟೆಗೆ ಹೋಗ್ತೀವಿ ನಾವು ಅಂದ್ಬಿಟ್ಟು. ಓಕೆ, ಇನ್ನು ಕೊನೆಯದಾಗಿ ಅಂದರೆ ಇವತ್ತು ಚಿತ್ರೋದ್ಯಮ ಕೂಡ ದ್ವಾರಕೀಶ್ ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡಿದೆ, ಬಂದ್ ಮಾಡಿದೆ, ಒಂದು ಶೋ ಕೂಡ ಕ್ಯಾನ್ಸಲ್ ಮಾಡಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾವು ಶೋ ಆಫ್ ರೆಸ್ಪೆಕ್ಟ್ ಅನ್ನೋದು ದೊಡ್ಡ ವಿಷಯ, ಅದೊಂದು ಅವರ ಅಚೀವ್ಮೆಂಟ್. ಬಟ್ ಅಪ್ಪ ಯಾವಾಗಲೂ ಹೇಳ್ತಾ ಇದ್ದಿದ್ದು ಮಾರ್ಕ್ ಆಫ್ ರೆಸ್ಪೆಕ್ಟ್ ಶುಡ್ ಬಿ ಇನ್ ವರ್ಕಿಂಗ್. ಕೆಲಸ ಮಾಡೋದ್ರಲ್ಲಿ ರೆಸ್ಪೆಕ್ಟ್ ಇದೆ, ಬಂದ್ ಮಾಡೋದ್ರಲ್ಲ. ನಾವು ನಿನ್ನೆ ಚೇಂಬರ್ಲಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಯಾವ ಶೂಟಿಂಗು ನಿಲ್ಲಿಸ್ಬೇಡಿ, ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ ಗೊತ್ತು ಆ ಕಷ್ಟ ಏನು ಎಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ಏನೇ ಇದ್ದರೂ ಒಂದು 5 ನಿಮಿಷ 1 ನಿಮಿಷ ಅವ್ರನ್ನ ನಾವು ನೆನೆಸ್ಕೊಂಡು ಇದಾಗಲಿ ಅಂದ್ಬಿಟ್ಟು. ಸೊ ಬಟ್ ಆದರೂ ಅವ್ರು ಒಂದು ಶೋ ಮಾಡಿದ್ದಾರೆ ಅಂದರೆ ಅದು ಅವ್ರು ಕೊಡ್ತಾರೋ ಒಂದು ಮಾರ್ಕ್ ಆಫ್ ರೆಸ್ಪೆಕ್ಟ್ ಅಷ್ಟೇ. ಅದಕ್ಕೆ ನಾವು ಮಾತಾಡೋಕ್ಕೆ ನಮಗೆ ರೈಟ್ಸ್ ಇಲ್ಲ, ನಾವು ಮಾತಾಡಲೂಬಾರ್ದು. ಇನ್ನು ದ್ವಾರಕೀಶ್ ಅಂತಿಮ ದರ್ಶನಕ್ಕೆ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಸಿದ್ಧತೆ ನಡೆದಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಪಡೆಯಬಹುದು. ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ಬೆಳಗ್ಗೆ 8ಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು 1 ಗಂಟೆಯಲ್ಲಿ ಪಾರ್ಥಿವ ಶರೀರ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯ ತನಕವೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಸಾರ್ವಜನಿಕರು ಬಂದು ದರ್ಶನವನ್ನು ಪಡೆಯಬಹುದು. ನಂತರ TR ಮಿಲ್ ಪಕ್ಕದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ದ್ವಾರಕೀಶ್ ಅಗಲಿಕೆಗೆ ಎಲ್ಲರೂ ಕೂಡ ಸಂತಾಪ ಸೂಚಿಸ್ತಾ ಇದ್ದಾರೆ ಒಂದು ಕಡೆಗೆ. ಇನ್ನು ಕಲಾಭಿಮಾನಿಗಳು, ಅವರ ಅಭಿಮಾನಿಗಳು ತುಂಬ ವರ್ಷಗಳಿಂದಲೂ ಕೂಡ ಅವರನ್ನ ಆರಾಧಿಸ್ತಾ ಬಂದವರು, ಜೊತೆಗೆ ಅವರ ಅತ್ಯಂತ ಆಪ್ತ ಮಿತ್ರರು, ಬಂಧು ಮಿತ್ರರು ಎಲ್ಲರೂ ಕೂಡ ಅಂತಿಮ ನಮನ ಸಲ್ಲಿಸೋದಕ್ಕೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಲಾಗಿರೋದು ನಾವೀಗ ಗಮನಿಸಬಹುದು. ಅಲ್ಲಿ ದ್ವಾರಕೀಶ್ ಅವರ ಭಾವಚಿತ್ರ ಜೊತೆಗೆ ಪಾರ್ಥಿವ ಶರೀರವನ್ನು ಇಡೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಚಿತ್ರರಂಗದ ಅನೇಕ ಗಣ್ಯರು, ರಾಜಕೀಯ ಗಣ್ಯರು ಕೂಡ ಇವತ್ತು ಆಗಮಿಸುವ ನಿರೀಕ್ಷೆ ಇದೆ. ನಿನ್ನೆ ಕೂಡ ಒಂದಷ್ಟು ಜನ ಸಂತಾಪ ಸೂಚಿಸಿದ್ರು, ಬಂದು ದರ್ಶನ ಪಡೆದು ಹೋದ್ರು. ಇವತ್ತು ಕೂಡ ಅನೇಕರು ಬರುವ ನಿರೀಕ್ಷೆ ಇದೆ. ಇನ್ನು ಅಲ್ಲಿಂದ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಈಗ ದ್ವಾರಕೀಶ್ ಅವರ ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ತಲುಪಲಿದೆ, ಮತ್ತೆ ಅಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ, ಇವತ್ತು ಯಾರ್ಯಾರು ಬರುವ ನಿರೀಕ್ಷೆ ಇದೆ ಅಲ್ಲಿ?
ಸುಕನ್ಯಾ, ಕನ್ನಡ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ. ಸೊ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಚಿತ್ರೋದ್ಯಮ ಜೊತೆಗೆ ರಾಜಕೀಯ ಗಣ್ಯರಿಗೆ ಇವತ್ತು ಅಂತಿಮ ದರ್ಶನದ ವ್ಯವಸ್ಥೆಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಹೂವಿನ ವೇದಿಕೆಯನ್ನು ಇಲ್ಲಿ ರೆಡಿ ಮಾಡಲಾಗಿದೆ ಅವರ ಒಂದು ಪಾರ್ಥಿವ ಶರೀರವನ್ನು ಇಡೋದಕ್ಕಾಗಿ. ಜೊತೆಗೆ ಇಲ್ಲಿ ಬರುವಂಥ ಎಲ್ಲ ಗಣ್ಯರು ಅವರಿಗೆ ಒಂದು ನಮನವನ್ನು ಸಲ್ಲಿಸೋದಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಪೆಂಡಾಲ್ ಹಾಕಿ ಜೊತೆಗೆ ಹೂವಿನ ವೇದಿಕೆಯನ್ನು ರೆಡಿ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಇಲ್ಲಿ ಸಾಕಷ್ಟು ಜನ ರಾಜಕೀಯ ಗಣ್ಯರು ಜೊತೆಗೆ ಚಿತ್ರೋದ್ಯಮದ ಜನ ಬರ್ತಿರೋ ಕಾರಣಕ್ಕೆ ಒಂದು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಸುಮಾರು 100 ಜನಕ್ಕೂ ಹೆಚ್ಚು ಪೊಲೀಸ್ ಬಂದಿರುವಂಥದ್ದು. ಇಲ್ಲಿ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ದ್ವಾರಕೀಶ್ ಅವರ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರದತ್ತ ರವಾನೆ ಆಗಲಿದೆ. ಸುಮಾರು 8 ಗಂಟೆ ಹೊತ್ತಿಗೆ ರವೀಂದ್ರ ಕಲಾಕ್ಷೇತ್ರ ತಲುಪಲಿರುವಂಥದ್ದು ದ್ವಾರಕೀಶ್ ಅವರ ಪಾರ್ಥಿವ ಶರೀರ. ಈಗ ಆಲ್ರೆಡಿ ಚಿತ್ರೋದ್ಯಮದ ಗಣ್ಯರು ಇಲ್ಲಿಗೆ ಬರ್ತಿರೋವಂಥದ್ದು. ಅವರಿಗೆ ಒಂದು ಅಂತಿಮ ವಿದಾಯವನ್ನು ಹೇಳಬೇಕು ಅನ್ನೋ ಒಂದು ಅವರಿಗೆ ಒಂದು ನಮನವನ್ನು ಸಲ್ಲಿಸಬೇಕು ಅಂತ. ಸೊ ಜೊತೆಗೆ ಇನ್ನು ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಜೊತೆಗೆ CM ಸಿದ್ದರಾಮಯ್ಯ ಅವರು ಇವತ್ತು 10:30ಕ್ಕೆ ಬಂದು ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಾಗಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಚೆನ್ನೈನಿಂದ, ಅಂದರೆ ಅವರು ಮ್ಯಾಕ್ಸ್ ಶೂಟಿಂಗ್ನಲ್ಲಿರೋ ಕಾರಣ ಅವರು ಚೆನ್ನೈನಲ್ಲಿದ್ದರು. ಹೀಗಾಗಿ ಅವರು ಬೆಳಗ್ಗೆ ಚೆನ್ನೈನಿಂದ ಹೊರಟು ಇನ್ನೇನು 8:30 ಇಲ್ಲಿಗೆ ತಲುಪಲಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರು ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ. ನಿನ್ನೆ ಶ್ರೀನಾಥ್ ಅವರಾಗಿರ್ಬೋದು, ಶ್ರೀನಿವಾಸ್ ಮೂರ್ತಿ ಅವರು, ಜೊತೆಗೆ ದರ್ಶನ್ ಅವರು ಸೇರಿದಂತೆ ಸಾಕಷ್ಟು ಚಿತ್ರರಂಗದ ಗಣ್ಯರು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದರು. ಇವತ್ತು ಕೂಡ ಸಾಕಷ್ಟು ಜನ ಇಲ್ಲಿಗೆ ಬರೋ ಸಾಧ್ಯತೆ ಇದೆ. ಅಂದರೆ ತಂತ್ರಜ್ಞರು ಅವರು ಸಾಕಷ್ಟು ಅದ್ಭುತ ಕಲಾವಿದರನ್ನು ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದರು. ಸಾಕಷ್ಟು ಜನರನ್ನು ಕಲಾವಿದರನ್ನು ಪರಿಚಯ ಮಾಡಿದರು ಚಿತ್ರರಂಗಕ್ಕೆ. ಶ್ರುತಿ ಅವರಾಗಿರ್ಬೋದು, ಸಾಕಷ್ಟು ಜನ ಹೇಳ್ತಾ ಹೋದರೆ ಸಾಕಷ್ಟು ಜನ ಕಲಾವಿದರಿಗೆ ಅವರು ಒಂದು ರೀತಿ ದಾರಿದೀಪವಾಗಿದ್ದರು. ಹೀಗಾಗಿ ಇಡೀ ಚಿತ್ರರಂಗ ಇಲ್ಲಿ ಬರೋ ಸಾಧ್ಯತೆ ಇದೆ. ಸುಕನ್ಯಾ, ಗಿರಿಜಾ ಲೋಕೇಶ್ ಅವರಾಗಿರ್ಬೋದು, ಅಂದರೆ ಅವ್ರ ಜೊತೆ ಯಾರೆಲ್ಲ ವರ್ಕ್ ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ, ಜೊತೆಗೆ ಈ ಮೊನ್ನೆವರೆಗೂ ಅಂದರೆ 50 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ ಅವರು. ಸೊ ಈಗ ಈ ಸಾಕಷ್ಟು ಜನಕ್ಕೆ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ. ಸೊ ಹೀಗಾಗಿ ಎಲ್ಲರೂ ಬಂದು ಇವತ್ತು ಒಂದು ದರ್ಶನವನ್ನು ಪಡೆದುಕೊಂಡು ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಸುಕನ್ಯಾ, ಇಲ್ಲಿಂದ ಒಂದು 11:30ಕ್ಕೆ ಅವರ ಒಂದು ಪಾರ್ಥಿವ ಶರೀರ ಚಾಮರಾಜಪೇಟೆಯ TR ಮಿಲ್ನತ್ತ ರವಾನೆ ಆಗಲಿದೆ. ಅಲ್ಲಿ ಅದಾದ ನಂತರ 1:30 ನಂತರ ಬ್ರಾಹ್ಮಣರ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಅವರ ಕುಟುಂಬಸ್ಥರು ಸಲ್ಲಿಸಲಿದ್ದಾರೆ. ಸೊ ಇವತ್ತು ಮಧ್ಯಾಹ್ನದಷ್ಟರಲ್ಲಿ ದ್ವಾರಕೀಶ್ ಅವರು ಪಂಚಭೂತಗಳಲ್ಲಿ ಲೀನರಾಗಲಿದ್ದಾರೆ ಸುಕನ್ಯಾ. ಜೊತೆಗೆ ಅವರ ಒಂದು ಅಗಲಿಕೆ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಓಕೆ.